ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಪೂಕಿನಕೆರೆ. ಅಧಿಕಾರ ಆಟದಲ್ಲಿ ಎಲ್ಲವೂ ಕೂಡ ನಾವು ಅಂದ್ಕೊಂಡಂಗೆ ಇರಲ್ಲ. ಒಳೊಳಗಡೆ ಏನೇನೋ ನಡೀತಿರ್ತದೆ. ಶೀತಲ ಸಮರ ಅನ್ನೋದು ರಾಜಕಾರಣಕ್ಕೆ ಹೇಳಿ ಮಾಡಿಸಿದಂತಹ ಪದ. ಅದೇ ರೀತಿಯ ಶೀತಲ ಸಮರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿದೆಯಾ? ಅದರಲ್ಲೂ ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಅಂತರವನ್ನು ಕಾಯ್ಕೊಳ್ತಿದ್ದಾರಾ ಅನ್ನುವಂಥ ಅನುಮಾನಗಳು ಮೂಡ್ತಿದ್ದಾವೆ. ಯಾಕೆ, ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಿಮಗೆ ಮನವಿ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ political.com ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ನಟರಾಜ್ ಅವ್ರನ್ನ ಸ್ವಾಗತಿಸ್ತೀನಿ. ನಟರಾಜ್ ಅವರೇ ಸ್ವಾಗತ. ಥ್ಯಾಂಕ್ ಯು ಧರಣೇಶ್. ಈಗ ಇತ್ತೀಚಿನ ಸಿದ್ದರಾಮಯ್ಯ ಅವರ ನಡೆಗಳು ನೋಡಿದ್ರೆ, ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಅವ್ರ ಕಾರ್ಯಕ್ರಮದಲ್ಲಿಲ್ಲ, ನಾನು ಯಾಕೆ ಅವ್ರಿಗೆ ಸ್ವಾಗತ ಮಾಡಬೇಕು ಅಂದರು ಡಿ ಕೆ ಶಿವಕುಮಾರ್ ಅವ್ರ ಕುರಿತಾಗಿ. ನಿನ್ನೆ ಶಾಸಕರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಆ ಸಭೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಇವತ್ತು ಕೂಡ ಅದು ಹಾಗೆ ಕಂಟಿನ್ಯೂ ಆಗಿದೆ. ಇದರಿಂದಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಅಂತರವನ್ನು ಕಾಪಾಡ್ಕೊಳ್ತಿದ್ದಾರಾ ಅನ್ನುವಂಥ ಒಂದು ಅನುಮಾನ ಬಂದಿದೆ. ನಿಮಗೇನು ಅನಿಸುತ್ತೆ? ಈ ಬೆಳವಣಿಗೆಗಳನ್ನು ನೋಡಿದ್ರೆ ಹೌದು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ಲೋಕಸಭಾ ಚುನಾವಣೆಗೂ ಮೊದಲು ಇದೇ ರೀತಿಯಾದಂಥ ವಾತಾವರಣ ಇತ್ತು. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ತಾಳಮೇಳ ಇಲ್ಲ, ಇಬ್ಬರು ಬೇರೆ ಬೇರೆ ಅಂತ. ಆದರೆ ಆ ಲೋಕಸಭಾ ಚುನಾವಣೆ ಇಬ್ಬರನ್ನೂ ಒಂದು ಮಾಡ್ತು. ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರು, ಒಟ್ಟಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರು, ಒಟ್ಟಾಗಿ ಪ್ರಚಾರ ಮಾಡಿದ್ರು. ಅದಾದ ನಂತರ ಇಬ್ಬರು ಒಟ್ಟೊಟ್ಟಾಗೆ ನಡೀತಾ ಇದ್ರು. ಆದರೆ ಯಾವಾಗ ಈ ಅಧಿಕಾರ ಹಸ್ತಾಂತರ ಅನ್ನುವಂಥ ಚರ್ಚೆ ಬಂತು, ಆ ಚರ್ಚೆ ಬರುವಂಥ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಸುತ್ತುವರೆದಿರುವಂಥ ಕೆಲವು ನಾಯಕರು, ಹಾಗೆ ಉಪಮುಖ್ಯಮಂತ್ರಿಯ ಸುತ್ತುವರೆದಿರುವಂಥ ಕೆಲವು ನಾಯಕರುಗಳು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದ್ರು. ಈ ಕೋಟ್ರಿ ಅಂತ ಹೇಳ್ತಾರಲ್ಲ ನಾವು ರಾಜಕಾರಣದಲ್ಲಿ, ಕೋಟ್ರಿ. ಆ ಕೋಟ್ರಿ ಪೊಲಿಟಿಕ್ಸ್ನ ಪರಿಣಾಮವಾಗಿ ಈ ಇಬ್ಬರು ನಾಯಕರು ಉತ್ತರಮುಖಿ ದಕ್ಷಿಣಮುಖಿ ಆದ್ರೇನೋ ಅನ್ನಿಸ್ತಾ ಇದೆ. ಇದ್ದಕ್ಕಿದ್ದಾಗೇ ಅಂದರೆ ಈಗ ಅವ್ರಿಗೆ 2.5 ವರ್ಷಗಳ ಅಧಿಕಾರಾವಧಿ ಅಂದರೆ 2.5 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಲಿಕ್ಕೆ ಇನ್ನು ನವೆಂಬರ್ವರೆಗೆ ಅವಕಾಶ ಇದೆ. ಏಕಾಏಕಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಿವಗಂಗಾ ಬಸವರಾಜ್, ಕುಣಿಗಲ್ ಶಾಸಕರು, ರಾಮನಗರ ಶಾಸಕರು, ಮಾಗಡಿ ಶಾಸಕರು, ಇವರುಗಳೆಲ್ಲರೂ ಅಧಿಕಾರ ಹಸ್ತಾಂತರದ ಕುರಿತಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದು ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಕೋಪ ತರಿಸ್ತು. ಹಾಗಾಗಿ ಅವರು ದೆಹಲಿಗೆ ಹೋಗಿ 5 ವರ್ಷ ನಾನೇ ಮುಖ್ಯಮಂತ್ರಿ, ಯಾರೇನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆ ರೀತಿಯಾದಂಥ ಒಂದು ಧೈರ್ಯವನ್ನು ತೋರಿಸಲಿಕ್ಕೆ ಪ್ರಮುಖ ಕಾರಣ ಮುಖ್ಯಮಂತ್ರಿ ಸುತ್ತ ಇರುವಂಥ ಕೆಲವು ನಾಯಕರುಗಳು. ಏಕಾಏಕಿ ಈ ರೀತಿಯ ಮಾತಾಡೋದು ಸರಿಯಲ್ಲ, ನೀವು ಈ ರೀತಿಯ ಘೋಷಣೆಯನ್ನು ಕೊಡಿ ಅನ್ನುವಂಥ ಸಂದೇಶ ಬಂದಿರುತ್ತೆ. ಅದಕ್ಕೆ ಒತ್ತಾಸೆಯಾಗಿ ಹೈಕಮಾಂಡ್ ಕೂಡ ನಿಂತಿರ್ಬೋದು. ಅದರ ಪರಿಣಾಮವಾಗಿ ಆ ಮಾತನ್ನು ಹೇಳಿದ್ರು. ಆ ಹೇಳುವ ಮೂಲಕ ಈ ಇಬ್ಬರ ನಡುವಿನ ಅಂತರ ಮತ್ತಷ್ಟು ವಿಸ್ತಾರ ಆಗ್ತಾ ಹೋಯಿತು ಅಂತ ಅನಿಸುತ್ತೆ ಧರಣೇಶ್. ಜೊತೆಲೇ ಪಕ್ಕದಲ್ಲೇ ಕೂತ್ಕೊಂಡು ಶಿವಕುಮಾರ್ ಅವ್ರನ್ನ ಕೂತ್ಕೊಂಡು ನಮ್ಮಲ್ಲಿ ಯಾವುದೇ ಒಗ್ಗಟ್ಟು ಭಿನ್ನಮತ ಇಲ್ಲ, ಯಾವುದೇ ಗೊಂದಲ ಇಲ್ಲ ಎತ್ತಿದ್ರು. ಈ ರೀತಿಯಾದ ಎಲ್ಲ ಪ್ರಯತ್ನಗಳನ್ನ ನಡೆಸಿದ್ರು. ಅದಾದ್ಮೇಲೆ ಮೈಸೂರಿನ ಸಮಾವೇಶದಲ್ಲಿ ಅವರು ಮನೆಗೆ ಬೆಂಗಳೂರಿಗೆ ಹೋದವ್ರಿಗೆ ಯಾಕೆ ಕಾರ್ಯಕ್ರಮ ಸ್ವಾಗತ ಕೋರಬೇಕು ಅನ್ನೋ ಮಾತು ಹೇಳಿದ್ರು. ಮರುದಿನ ಕಬಿನಿ ಜಲಾಶಯದಲ್ಲಿ ಒಟ್ಟಾಗಿ ನಿಂತು ಅವರು ಬಾಗಿನವನ್ನು ಅರ್ಪಿಸಿ ಇವರು ಒಟ್ಟಾಗಿ ನೋಡಿ ಅಂತೇಳಿ ತೋರಿಸಿದ್ರು. ಅಂದರೆ ಎಲ್ಲ ರೀತಿಯಾದಂಥ ಚೆಕ್ಸ್ ಅಂಡ್ ಇದು ಏನಂತ ನಡೀತಲ್ಲ ಚೆಸ್ಸಲ್ಲಿ, ಆ ರೀತಿಯಾದಂಥ ಆಟಗಳು ನಡೀತಾ ಇದೆ ಇಲ್ಲಿದ್ದ CM ಮತ್ತು DCM ಪಾಳೆ. ಅಲ್ಲ, ಒಂದು ಅಂತರ ಕಾಯ್ಕೊಳ್ಳೋದು, ಇನ್ನೊಂದು ಈ ಸಿದ್ದರಾಮಯ್ಯನಂತಹ ಅನುಭವಿ ರಾಜಕಾರಣಿ ಹಂಗೆ ಮಾಡ್ತಾರೆ. ಏನಂದರೆ ಅವರ ಒಂದು ಬಾಣಕ್ಕೆ ಒಂದೇ ಗುರಿ ಇರಲ್ಲ. ಹೌದು. ಸೊ ಈಗ ನೋಡಿ, ಡಿ ಕೆ ಶಿವಕುಮಾರ್ ಜೊತೆ ಅಂತರ ಕಾಯ್ಕೊಳ್ತೇವೆ ಅನ್ನುವಂಥ ಸಂದೇಶ ಒಂದು, ಜೊತೆಗೆ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ತಾರೆ. ಅದಲ್ಲ. ಇನ್ನೊಂದು, ಡಿ ಕೆ ಶಿವಕುಮಾರ್ ಏನು ಮಹಾ, ಅವರು ನಗಣ್ಯ, ಅವರು ನನಗೆ ಮುಖ್ಯ ಅಲ್ಲ ಅಂತ ತೋರಿಸುವಂತಹ ಪ್ರಯತ್ನ ಕೂಡ ಆಗಿರ್ಬೋದು. ನನಗೇನು ಅನ್ಸಲ್ಲ. ಅಲ್ಲ, ಇವತ್ತು ನೋಡಿ 2 ಮುಖ್ಯವಾದಂಥ ಘಟನೆಗಳು, ವಿದ್ಯಮಾನಗಳು. ಮೈಸೂರಿನಲ್ಲಿ ಆಯ್ತು ಬಿಡಪ್ಪ ಅಂತ ಹೇಳಿ ಕಳಿಸಿದ್ರು ಆಗಿತ್ತು, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ಸ್ವಾಗತ ಅಂತ ಹೇಳ್ಬೋದಾಗಿತ್ತು. ಏನೂ ಹೇಳಿದೆ, ಅಥವಾ ಸುಮ್ಮನೆ ಏನೂ ಮಾತಾಡದೆ ಸುಮ್ಮನಿರ್ಬೋದಾಗಿತ್ತು. ಆದರೆ ಏನೂ ಮಾಡಿದೆ, ಮನೆಗೆ ಹೋದವ್ರಿಗೆಲ್ಲ ಸ್ವಾಗತ ಮಾಡೋಕ್ಕಾಗಲ್ಲ, ಅವ್ರು ಹೋಗಿದ್ದಾರೆ ಅಂತ. ಅದು ಸಿದ್ದರಾಮಯ್ಯ ಅವ್ರ ನೇಚರ್, ಅದು ರಾಜಕಾರಣ. ಅವ್ರು ಯಾವಾಗಲೂ ಅದೇ ರೀತಿಯಾದಂಥ ಮಾಡ್ಕೊಂಡು ಬಂದಂಥ. ನೇಚರು ಹೌದು, ಜೊತೆಗೆ
ಅದೊಂದು ತಂತ್ರಗಾರಿಕೆಯೂ ಹೌದಾ ಅಂತ ಕೇಳ್ತೀನಿ ಹೌದು ನಾನು. ಅದನ್ನೇ ಅದ್ರ ಮೂಲಕ ಒಂದು ಸಂದೇಶನೂ ಕೊಟ್ಟಿದ್ದಾರೆ. ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಶಿವಕುಮಾರ್ ಜೊತೆನಲ್ಲಿ ಕೆಲಸ ಮಾಡ್ತಿದ್ದಾರೆ, ಸುತ್ತುವರೆದಿರುವಂಥ ಕೆಲವು ಶಾಸಕರಿಗೂ ಕೂಡ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗೆ ಮರುದಿನ ನಮಗೇನಿಲ್ಲ, ನನ್ನ ಮಾಮೂಲಿಯಾಗಿ ನನ್ನ ಸ್ವಭಾವ ಇದು ಅನ್ನೋ ರೀತಿಯಲ್ಲಿ ಅದನ್ನು ತೋರಿಸ್ಕೊಂಡಿದ್ದಾರೆ. ಅಂದರೆ ಒಂದು ಚಾಣಾಕ್ಷ ರಾಜಕಾರಣಿ ಹೇಗೆ ಕೆಲಸ ಮಾಡ್ಬೋದು ಅಂತ ಏನು ಹೇಳ್ತಾರೋ ಅದಕ್ಕೆ ಅನ್ವರ್ಥ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ನೀವು ನೋಡಿ, ಶಾಸಕರುಗಳಿಗೆ ಅನುದಾನ ಬಿಡುಗಡೆ ಮಾಡುವ ವಿಚಾರದಲ್ಲೂ ಕೂಡ ಅವರು ಒಂದು ಆದೇಶ ಹೊರಡಿಸಿದ್ರು. ಎಲ್ಲ ಶಾಸಕರಿಗೆ ಏನು 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ. 50 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಸಮಯದಲ್ಲಿ ನೀವು ಯಾವ ಕೆಲಸಗಳನ್ನ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಮತ್ತು ವಿಶೇಷ ಅಧಿಕಾರಿಯನ್ನು ಸಂಪರ್ಕ ಮಾಡಬೇಕು, ಅವರ ಅನುಮತಿಯನ್ನು ಪಡ್ಕೊಳ್ಬೇಕು. ಅದಾದ ನಂತರ CM ಹತ್ರ ಹೋಗಬೇಕು. ಅದರ ಅರ್ಥ ಏನು? DCM ನಿಮಗೆ ಅನುದಾನ ಬೇಕಾ ಯಾವುದೇ MLAಗಳ, ನೀವು ನೇರ ನನ್ನ ಹತ್ರ ಬನ್ನಿ ಅಂತ. ಅಂದರೆ ಅವ್ರು ಒಂದು ಮಾತು ಹೇಳಿದ್ರಲ್ಲ, 2-3 ಜನ ಶಾಸಕರು ಬೆಂಬಲ ಇರೋರಲ್ಲ ಮುಖ್ಯಮಂತ್ರಿ ಆಗೋಲ್ಲ ರೀ ಅಂತ ಹೇಳಿದ್ರಲ್ಲ ದೆಹಲಿಯಲ್ಲಿ. ಇದರ ಅರ್ಥನೇ ಇಷ್ಟು. ನೀವು ಶಾಸಕರನ್ನ ಒಟ್ಟುಗೂಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ನಾನು ಈ ರೀತಿಯಾಗಿ ಒಟ್ಟುಗೂಡಿಸ್ಕೊಳ್ತೀನಿ ಅನ್ನುವಂಥ ಪ್ರಯತ್ನ ಮಾಡಿದರೆ ಅದು ಆ ರೀತಿಯಾದ ಅಂದರೆ ರಾಜಕಾರಣದಲ್ಲಿ ಒಂದು ತಂತ್ರಗಾರಿಕೆಯನ್ನು ಎಣಿತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಅಲ್ಟಿಮೇಟ್ಲಿ ಇಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಆದರೆ ಇಲ್ಲಿರುವಂಥದ್ದು ಏನು ಅಂದರೆ DK ಶಿವಕುಮಾರ್ ರಿಸೀವಿಂಗ್ ಎಂಡಲ್ಲಿರುವಂಥವ್ರು. ನಾನು ನಾನು ಕಾಯಬೇಕು ಅನ್ನುವಂಥದ್ದು. ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಪಕ್ಷದ ವಿರುದ್ಧ ರೆಬಲ್ ಆದಂಥವರಲ್ಲ, ಇತರೆ ಪಕ್ಷಗಳ ವಿರುದ್ಧ ರೆಬಲ್ ಆಗಿದ್ದಾರೆ. ನೀವು ನೋಡಿ, ಅವರ ಕನಕಪುರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ದೇವೇಗೌಡರ ಒಂದು ಸಾಮ್ರಾಜ್ಯ ಅನ್ನೋ ಥರದಲ್ಲೇ ಇದ್ದಂಥವ್ರು. ಅವರನ್ನೇ ಎದುರಾಕೊಂಡು ರಾಜಕಾರಣವನ್ನು ಮಾಡಿ ಅರಗಿಸ್ಕೊಂಡು ವಿರುದ್ಧ ಬಂದು ಜಯಿಸ್ಕೊಂಡು ಬರುವಂಥ ಒಂದು ಸ್ವಭಾವ. ಆದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಆ ರೀತಿಯಾದಂಥ ಹೋರಾಟ ಅವ್ರು ಯಾವತ್ತೂ ಮಾಡಿಲ್ಲ. ತನ್ನ ಅವಕಾಶಕ್ಕಾಗಿ ಕಾಯ್ತಾ ಕೂರ್ತಿದ್ದಾರೆ. ಈಗಲೂ ಕೂಡ ಅಂಥ ಅವಕಾಶಕ್ಕಾಗಿ ಕಾದು ಕುಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ನಡೆ ಮಾತ್ರ ಒಬ್ಬ ಉತ್ತಮ ಏನು ರಾಜಕೀಯ ನಿಪುಣ ತಂತ್ರಜ್ಞ ಅಂತಾರಲ್ಲ, ಆ ರೀತಿಯಾದಂಥ ಒಂದು ನಡೆ ಇದೆ ಸಿದ್ದರಾಮಯ್ಯ ಅವ್ರದ್ದು. ಈಗ ಓಕೆ, ಇವರು ಕಾಯ್ತಿರ್ತಾರೆ, ಸರಿ, DK ಶಿವಕುಮಾರ್ ಕಾಯ್ತಿರ್ತಾರೆ. ಕಾಯುವಿಕೆ ಕೂಡ ಅವ್ರ ದೌರ್ಬಲ್ಯ ಅಂತ ಆಗಬಾರ್ದಲ್ಲ. ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಏನೇನು ಅಲ್ಲ ಅನ್ನುವಂಥ ಸಂದೇಶವನ್ನು ಕಳಿಸ್ತಿರುವಂಥ ಸಂದರ್ಭದಲ್ಲಿ, ಇಲ್ಲ ನಾನು ನಿರ್ಣಾಯಕ, ನನ್ನ ಮಹತ್ವ ಇದೆ ಅನ್ನುವಂಥ ಸಂದೇಶವನ್ನು DK ಶಿವಕುಮಾರ್ ಕಳಿಸ್ಬೇಕಲ್ಲ. ಅದರ್ವೈಸ್ ಈಗ ರಾಜಕಾರಣಿಗಳು ಅವ್ರವ್ರಿಗೆ ಸಂದೇಶ ಕಳಿಸೋದು ಬೇರೆ, ಪಬ್ಲಿಕ್ಕು ಒಂದು ಸಂದೇಶವನ್ನು ಕಳಿಸ್ಬೇಕಲ್ಲ. ಪಬ್ಲಿಕ್ ಕನ್ಸಂಪ್ಷನ್ಗೆ ಅಥವಾ ಮೀಡಿಯಾ ಕನ್ಸಂಪ್ಷನ್ಗೆ ಅಂತೇಳಿ ನಾವು ಏನು ಹೇಳ್ತೀವಲ್ಲ, ಆ ಥರದಂದ್ರೆ ಒಂದು ಸಂದೇಶವನ್ನು DK ಶಿವಕುಮಾರ್ ಕಳಿಸ್ಬೇಕಲ್ಲ. ಅವ್ರು ಯಾವತ್ತೂ ಆ ರೀತಿ ಅದೇ ಅವ್ರು ಹೇಳಿದ್ನಲ್ಲ, ನಾನು ಪಕ್ಷದ ಇಂಟರ್ನಲ್ ಸರ್ಕಲಲ್ಲಿ ಬಂದಂಥ ಸಮಯದಲ್ಲಿ ಆ ರೀತಿಯಾದಂಥ ಅಗ್ರೆಸಿವ್ ನಾಯಕ ಅಲ್ಲ ಅವರು. ಯಾವಾಗಲೂ ಕೂಡ ಹೈಕಮಾಂಡ್, ಪಕ್ಷದ ಶಿಸ್ತು, ಈ ರೀತಿಯಾದ ಲೆಕ್ಕಾಚಾರದಲ್ಲೇ ಹೋದಂಥವ್ರು. ಒಂದು ವೇಳೆ ಹೈಕಮಾಂಡ್ ಕೂಡ ಜನರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ರೀಡ್ ಮಾಡುತ್ತಲ್ವಾ, ಅದರ ಆಧಾರದ ಮೇಲೆ ನಿರ್ಧಾರ ಮಾಡುತ್ತಲ್ವಾ. ಹೌದು. ಸಿದ್ದರಾಮಯ್ಯಗೆ ಹೈಕಮಾಂಡು ಅಥವಾ ರಾಹುಲ್ ಗಾಂಧಿ ಯಾಕೆ ಬೆಂಬಲ ಕೊಡ್ತಾರೆ? ಸಿದ್ದರಾಮಯ್ಯ ಜೊತೆ ಜನ ಇದ್ದಾರೆ ಅಂತ, ಹೌದು, ಶಾಸಕರಿದ್ದಾರೆ ಅಂತ. ಹೌದು. ಹಾಗೆ ಶಿವಕುಮಾರ್ಗೂ ಬೆಂಬಲ ಕೊಟ್ಟಿದ್ದಾರೆ. ಶಿವಕುಮಾರ್ನ ಯಾಕೆ KPCC ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿಲ್ಲ? ಅವ್ರಿಗಿಂತ ಕೇಪಬಲ್ ಇಲ್ವಾ? ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಎರಡನ್ನೂ ಗಮನಿಸ್ತಾ ಇದೆ. ಪಕ್ಷವನ್ನು ಸಮರ್ಥವಾಗಿ ಸಂಘಟಿಸುವಂಥ ಸಾಮರ್ಥ್ಯ ಯಾರಿಗಿದೆ? DK ಶಿವಕುಮಾರ್ಗಿದೆ ಅಂತ ಹಾಗೆ ಉಳಿಸ್ಕೊಂಡಿದೆ. ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಪಕ್ಷದ ಜನಪ್ರಿಯತೆ ಹೇಗಿದೆ ಅಂತೇಳಿ ಅದನ್ನು ಉಳಿಸ್ಕೊಂಡಿದೆ. ಇವೆಲ್ಲವನ್ನು ಉಳಿಸ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಅವರ ದೃಷ್ಟಿ ಇರುವಂಥದ್ದು ಕರ್ನಾಟಕ ಹೈಕಮಾಂಡ್. ನಿರ್ಣಾಯಕ ಪಾತ್ರದಲ್ಲಿರುವಂಥವ್ರು ಇಲ್ಲಿ DK ಶಿವಕುಮಾರು ಅಲ್ಲ, ಸಿದ್ದರಾಮಯ್ಯ ಅವರು ಅಲ್ಲ. ಏನೇ ಮಾಡಿದ್ರೂ ಕೂಡ ಹೈಕಮಾಂಡ್. ಆದರೆ ಹೈಕಮಾಂಡ್ ಈ ಸಮಯದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಅವರ ನೇರವಾದಂಥ ದೃಷ್ಟಿ ಇರೋದು ಬಿಹಾರ ವಿಧಾನಸಭೆ ಚುನಾವಣೆ ಅತ್ಯಂತ ಹತ್ತಿರದಲ್ಲಿರೋದು. ಅದಾದ ನಂತರದಲ್ಲಿ ಬರುವಂಥ ಪಂಚರಾಜ್ಯಗಳು, ಪಶ್ಚಿಮ ಬಂಗಾಳ, ಕೇರಳ, ಪಾಂಡಿಚೇರಿ, ತಮಿಳುನಾಡು, ಈ ಚುನಾವಣೆಗಳು. ಇಲ್ಲಿ ಎಲ್ಲ ಚುನಾವಣೆಗಳಲ್ಲಿ BJPಗೆ ಅಂತಹ ಅನುಕೂಲಕರವಾದಂಥ ವಾತಾವರಣ ಇಲ್ಲ. ಬಿಹಾರವನ್ನು ಹೊರತುಪಡಿಸಿದ್ರೆ ಅಲ್ಲಿ JDU ಜೊತೆ ಸೇರಿ ಮೈತ್ರಿ ಮಾಡ್ಕೊಂಡಿದೆ. ಆದರೆ ಬಿಹಾರದಲ್ಲೂ ಕೂಡ ಅಂಥದ್ದೇನಿಲ್ಲ ಈಗ ಇರುವಂಥ ಲೆಕ್ಕಾಚಾರದಲ್ಲಿ ನೋಡಿದ್ರೆ. ಅದರ ನಂತರದಲ್ಲಿ ಬರುವಂಥ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಆ ರಾಜ್ಯಗಳಲ್ಲಿ BJP ತುಂಬ ಹರಸಾಹಸ ಮಾಡಬೇಕಾಗಿದೆ. ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಅಥವಾ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ತನ್ನಿಂತಾನೇ ಅಧಿಕಾರ ಹಿಡಿಯುವ ಮೂಲಕ ಕಾಂಗ್ರೆಸ್ ಒಂದು ತಿರುಗೇಟು ನೀಡುವಂಥ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದೆ. ಅಂತಹ ಅವಕಾಶ ಇರುವಂಥ ಸಮಯದಲ್ಲಿ ಇರುವಂಥ ಕರ್ನಾಟಕದಲ್ಲಿ ಗೊಂದಲಗಳನ್ನ ಮಾಡಿಕೊಂಡು ಪಕ್ಷದಲ್ಲಿ ಯಾವುದೋ ಒಡಕನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳೋದು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಒಗ್ಗಟ್ಟು ಮತ್ತು ಸದೃಢ ಸರ್ಕಾರ ಅನ್ನುವಂಥ ಅಂಶವನ್ನು ಇಟ್ಕೊಂಡು ಹೋಗ್ತಿದೆ. ಅದಕ್ಕಾಗಿಯೇ ಕರ್ನಾಟಕದಲ್ಲಿ ಯಾವುದೇ ಬೆಳವಣಿಗೆಗಳು ನಡೀತಿಲ್ಲ. ಈ ಥರದೊಂದು ಅವರಿಗೆ ಎದುರೇಟು ಅವ್ರನ್ನ ನಗಣ್ಯ ಮಾಡುವಂಥದ್ದು ಮತ್ತು ಅವ್ರನ್ನ ತೆಕ್ಕೆಗೆ ಸೇರಿಸ್ಕೊಳ್ಳೋದು, ಈ ರೀತಿಯಾದಂಥ ರಾಜಕಾರಣ ಬಿಹಾರ ವಿಧಾನಸಭೆ ಚುನಾವಣೆ ಮುಗಿಯೋವರೆಗೂ ನಡೀತಾನೆ ಇರುತ್ತೆ. ಆದರೆ ನೋಡಿ, ಸಿದ್ದರಾಮಯ್ಯ ಇಲ್ಲ, ಅವ್ರಿಗೆ ಸ್ವಾಗತ ಕೋರೋ ಅಗತ್ಯ ಇಲ್ಲ, ಅವ್ರನ್ನ ಸಭೆ ಕರೆಯೋ ಅಗತ್ಯ ಇಲ್ಲ.
2-3 ಶಾಸಕರ ಬೆಂಬಲ ಇರುವಂಥವ್ರು ಸಿ ಎಮ್ ಆಗೋಕ್ಕೆ ಅರ್ಹರಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸ್ಟ್ರಾಂಗ್ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಆಗ್ತಾರೆ. ಇವರು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದರೆ ಇದು ಅವರ ದೌರ್ಬಲ್ಯ ಅನ್ನೋ ರೀತಿಯ ಒಂದು ಸಂದೇಶ ಜನಕ್ಕೆ ಹೋಗುತ್ತೆ. ಈಗ ಹೈಕಮಾಂಡ್ ಓಕೆ ನೋಡಿ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಅಸರ್ಟಿವ್ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತೇಳಿ ಸಿದ್ದರಾಮಯ್ಯ ಬಗ್ಗೆ ಅಂದ್ಕೊಂಡ್ರೆ ಅಗೇನ್ ಡಿ ಕೆ ಶಿವಕುಮಾರ್ಗೆ ಏನೂ ಸಿಗಲ್ಲ. ಇಲ್ಲ ಅದನ್ನೇ ನಾನು ಹೇಳಿದೆ. ಈಗ ನೀವು ಸುಮಾರಷ್ಟು ಅಂಶಗಳು ಇಲ್ಲಿ ಪರಿಗಣನೆಗೆ ಬರುತ್ತೆ. ನೀವು ಹೇಳಿದ ಒಂದು ಅಂಶನೂ ಕೂಡ ಜನರ ದೃಷ್ಟಿನಲ್ಲಿ ಏನಾಗ್ಬೋದು, ಸಿದ್ದರಾಮಯ್ಯ ಈ ರೀತಿಯಾದಂಥ ಇದು ಮಾಡಿದಾಗ ಡಿ ಕೆ ಶಿವಕುಮಾರ್ ವೀಕಾ ಅಂತ. ಆದ್ರೆ ನನಗೆ ಆಗ ಅನಿಸಲ್ಲ. ಇದೊಂದು ರೀತಿಯಾದ ವೈಟ್ ಕಾಯೋಣ ಅನ್ನುವಂಥದ್ದು. ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ, ಮತ್ತು ನಾನು ಚುನಾವಣೆಗೆ ಬರಲ್ಲ ಅಂತ. ಅದು ಅವ್ರಿಗೊಂದು ಅನುಕೂಲಕರ ಇರುತ್ತೆ. ಮತ್ತು ಪಕ್ಷದ ಶಿಸ್ತು, ನನ್ನ ಸಂಯಮ, ನನಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು ಅನ್ನುವಂಥ ಕಾಯುವ ತಾಳ್ಮೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು, ಅದು ಮೆಚ್ಚುವ ಗುಣ. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಅನ್ನಿಸ್ಬೋದು ಇದು ಅನುಕೂಲ ಆಗ್ಬೋದು ಅಂತೇಳಿ. ಹಾಗಾಗಿ ಈ ರೀತಿಯಾದ ನಡೀತದೆ. ಇವತ್ತು ಸಭೆಗಳು ನಡೀತಾ ಇದೆಯಲ್ಲ, ಈಗ ಸಭೆಗಳು. ಓಕೆ, ನನ್ನ ಸ್ಟ್ರೈಟ್ ಕ್ವಶನ್ನು, ಡಿ ಕೆ ಶಿವಕುಮಾರ್ ಸರೆಂಡರ್ ಆದರು ಅಂತ ಏನಾದರೂ ಅನ್ನಿಸ್ತಿದೆಯಾ? ನನಗೆ ಅನ್ನಿಸ್ತಿಲ್ಲ. ಅವ್ರು ಹೋಗ್ತಾರಂತೂ ಹೈಕಮಾಂಡನ್ನ ಗಮನ ಇಟ್ಕೊಂಡು ಎರಡೂ ಕೂಡ ಇಲ್ಲಿ ಯಾರು ಸರೆಂಡರ್ ಆಗೋದು ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿಯಾಗಿ ನಾನು ಆಡಳಿತ ನಿರ್ವಹಣೆ ಮಾಡ್ತಿದ್ದೀನಿ, ಇವರು ಉಪಮುಖ್ಯಮಂತ್ರಿಯಾಗಿ ಅವ್ರು ನೆಕ್ಸ್ಟ್ ಸಿ ಎಮ್ ಅಂತ ಅಲ್ಲಿದ್ದಾರೆ. ಆದರೆ KPCC ಅಧ್ಯಕ್ಷರಾಗಿ ಪಾರ್ಟಿ ಫಸ್ಟ್ ಅಂತೇಳಿ ಅಲ್ಲಿ ಅವರು ಇದ್ದಾರೆ. ಹಾಗಾಗಿ ಒಂದು ಈಕ್ವಲಿ ಸಮತೋಲಿತವಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ವಾತಾವರಣ ಇದೆ. ಆದರೆ ಹೈಕಮಾಂಡ್ ತೀರ್ಮಾನದವರೆಗೆ ಈ ರೀತಿಯಾದಂಥ ಗೊಂದಲ ಇದ್ದೇ ಇರುತ್ತೆ. ಗಣೇಶ್, ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೊತ್ತು ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂತಹ ಶೀತಲ ಸಮರದ ಬಗ್ಗೆ, ಅದು ಅಂತರವ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನಿರ್ಬೋದು, ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಏನಿರ್ಬೋದು ಅನ್ನೋದ್ರ ಬಗ್ಗೆ ನಟರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.